Hello everyone, welcome to Himalaya classes. ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಪಾಠದ 30ನೇ ಪ್ರಶ್ನೆ. ಈ ಕೆಳಗಿನವುಗಳನ್ನು ಬೇರ್ಪಡಿಸಲು ಬಳಸುವ ತಂತ್ರವನ್ನು ಹೆಸರಿಸಿ. ಭೌತಿಕ ವಿಧಾನದಿಂದ ನಾವು ಇದನ್ನ ಬೇರ್ಪಡಿಸ್ತಾ ಇದ್ದೇವೆ. ಅದಕ್ಕೆ ಯಾವ್ಯಾವ ತಂತ್ರವನ್ನ ಉಪಯೋಗಿಸುತ್ತೀವಿ ಹೆಸರಿಸಬೇಕು. ಮೊಸರಿನಿಂದ ಬೆಣ್ಣೆಯನ್ನ ಮೊಸರಿನಿಂದ ಹೇಗೆ ತೆಗಿತೀವಿ? ಮನೆಯಲ್ಲಿ ಅಮ್ಮ ಕಡಲಿಕ್ಕೆ ಹಾಕ್ತಾರೆ, ಬೆಣ್ಣೆ ಬರುತ್ತೆ. ನನಗೆ ಬೆಣ್ಣೆ ಬರೋದು ಹೆಂಗೆ ಗೊತ್ತಿಲ್ಲ, ನಾನು ತುಪ್ಪ ಬೆಣ್ಣೆ ಎಲ್ಲ ಸರಿ ತಿಂತೀನಿ ಅಲ್ವಾ? ಹಾಗಿದ್ರೆ ಮೊಸರಿನಿಂದ ಬೆಣ್ಣೆ ಹೇಗೆ ಬರ್ತದೆ? ಕೇಂದ್ರಾಪಗಾಮಿ ಅಂತ ಹೇಳ್ತೀವಿ. ಇದ್ರಲ್ಲಿ ಏನಾಗುತ್ತೆ, ವೇಗವಾಗಿ ಆ ಮೊಸರನ್ನ ತಿರುಗಿಸ್ತೀವಿ. ಮೊಸರನ್ನ ತಿರುಗಿಸಿದಾಗ ಏನಾಗುತ್ತೆ, ಆ ಕೊಬ್ಬಿನ ಅಂಶ ಏನಿರುತ್ತೆ ಬೆಣ್ಣೆ ರೂಪದ್ದು, ಅದು ಅದರ ಸಾಂದ್ರತೆ ಕಡಿಮೆ ಇರುವುದರಿಂದ ಮೇಲ್ ಬರುತ್ತೆ. ಸಾಂದ್ರತೆ ಜಾಸ್ತಿ ಇರುವಂತಹದ್ದು ಮಜ್ಜಿಗೆ ಏನಿರ್ತದೆ ಅದು ಕೆಳಗೆ ಸಪರೇಟ್ ಆಗಿ ಹೋಗ್ಬಿಡ್ತದೆ. ಇದು ಮೊಸರಿನ ಬೆಣ್ಣೆ ತೆಗೆಯುವಂತಹ ವಿಧಾನ, ಕೇಂದ್ರ ಅಪಗಾಮಿ ಅಂತ ಕರಿತೀವಿ. ಇದರಲ್ಲಿ ಮೊಸರನ್ನ ಕರಗರ ಕರ ಅಂತ ಸ್ಪೀಡ್ ಆಗಿ ತಿರುಗಿಸ್ತಾರೆ. ಅದರಿಂದ ಕಡಿಮೆ ಡೆನ್ಸಿಟಿ ಇರೋದು ಮತ್ತೆ ಜಾಸ್ತಿ ಡೆನ್ಸಿಟಿ ಇರುವಂತಹದ್ದು ಸಪರೇಟ್ ಆಗುತ್ತೆ. ಈ ರೀತಿಯಾಗಿ ನಾವು ಮಾಡಬಹುದು. ಮೇಲೆ ಎರಡನೇದು, ಸಮುದ್ರದ ನೀರಿನಿಂದ ಉಪ್ಪು. ಸಮುದ್ರದ ನೀರಿನಲ್ಲಿ ಉಪ್ಪು ಕರಗಿರ್ತದೆ ಅಲ್ವಾ? ಹಾಗಿದ್ರೆ ಈಗ ಸಮುದ್ರದ ನೀರಿನಿಂದ ನಾವು ಉಪ್ಪನ್ನ ತೆಗಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಉಪ್ಪು ಆಯ್ತು ತಗೊಳ್ಳಿಕ್ಕಾಗುತ್ತಾ? ಅದ್ರೊಳಗೆ ಕರಗಿರ್ತದಪ್ಪ ಅದು. ಹಾಗಿದ್ರೆ ಆವಿಯಾಗುವಿಕೆ. ನಾವು ಫುಲ್ ಬೆಂಕಿಯನ್ನ ಕೊಡ್ತೀವಿ, ಶಾಖವನ್ನ ಕೊಡ್ತೀವಿ. ಹೀಟ್ ಕೊಟ್ಟಾಗ ಏನಾಗುತ್ತೆ, ನೀರು ಆವಿ ಆಗುತ್ತೆ ಅಲ್ವಾ? ನೀರು ಕುದಿದು ಆವಿಯಾಗಿ ಹೋಗುತ್ತೆ. ಕೆಳಗಡೆ ಏನು ಉಳಿಯುತ್ತೆ? ಉಪ್ಪು ಉಳಿಯುತ್ತೆ. ಈ ರೀತಿಯಾಗಿ ಬೇರ್ಪಡಿಸಬಹುದು. ಉಪ್ಪಿನಿಂದ ಕರ್ಪೂರ. ಉಪ್ಪು ಮತ್ತೆ ಕರ್ಪೂರ ಸೇರೋಗಿದೆ ಅಂತ ಹೇಳಿ, ಹಾಗಿದ್ರೆ ಹೇಗೆ ಬೇರ್ಪಡಿಸ್ತೀರಿ? ಉಪ್ಪಿನಿಂದ ಕರ್ಪೂರ. ಕರ್ಪೂರ ಏನಾಗುತ್ತೆ? ಉತ್ಪತನ. ಘನ ಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಹೋಗುವುದನ್ನ, ದ್ರವ ಸ್ಥಿತಿಗೆ ಹೋಗದೆ ಅನಿಲ ಸ್ಥಿತಿಗೆ ಹೋಗುವುದನ್ನ ಅಂತ ಕರಿತೀವಿ ಉತ್ಪತನ. ಕರ್ಪೂರ ಉತ್ಪತನಗೊಳ್ಳುತ್ತದೆ, ಘನ ಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಹೋಗುತ್ತೆ ಅಲ್ವಾ? ಘನದಿಂದ ನೇರವಾಗಿ ಅನಿಲ ಸ್ಥಿತಿಗೆ ಹೋಗುತ್ತೆ. ಆದ್ರೆ ಉಪ್ಪು ಹಾಗಲ್ಲ. ಹಾಗಾಗಿ ಕರ್ಪೂರ ಆವಿಯಾಗಿರ್ತದಲ್ಲ, ನಾವು ಈಸಿಯಾಗಿ ಉಪ್ಪನ್ನ ತಗೋಬಹುದು. ಥ್ಯಾಂಕ್ ಯು.